ನನ್ನ ಪ್ರೀತಿಯ ಬಂಧು ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಗಾಳಿ ಏರುಪೇರು. ಕರ್ನಾಟಕ ರಾಜ್ಯದಲ್ಲಿ 2026ರ ವರ್ಷದಲ್ಲಿ ಗಾಳಿ ಕಲುಷಿತಗೊಂಡಿದ್ದು, ಪ್ರಮುಖ ನಗರಗಳಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೀದರ್, ಶಿವಮೊಗ್ಗ ಜಿಲ್ಲೆಗಳು. ಕೆಮ್ಮು, ಗಂಟಲು ಕೆರೆತ ಬಂದ ಕೂಡಲೇ ವೈದ್ಯರನ್ನು ತೋರಿಸಿಕೊಳ್ಳಬೇಕು. ಮುಖಕ್ಕೆ ಮುಖಗವಚ ಅಂದರೆ ಮಾಸ್ಕ್ ಹಾಕಬೇಕು. ಬೆಂಗಳೂರು AQI 168, ಬೀದರ್ 189, ಶಿವಮೊಗ್ಗ 182. AQI ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್, ಗಾಳಿಯ ಶುದ್ಧತೆ ಅಥವಾ ಮಾಲಿನ್ಯ ಮಟ್ಟ ತೋರಿಸುವ ಮಾಪನ. ಮಕ್ಕಳು, ವಯಸ್ಸಾದವರು, ಗರ್ಭಿಣಿಯರು ಈ ಗಾಳಿ ಸೇವನೆಯಿಂದ ದೂರ ಇರಬೇಕು. ಶಾಲೆಗೆ ಹೋಗುವ ಮಕ್ಕಳಿಗೆ ಶ್ವಾಸಕೋಶಕ್ಕೆ ನೇರವಾಗಿ ಸೇರುತ್ತದೆ. ದಮ್ಮು ಇರುವವರು ಉಸಿರಾಟದ ತೊಂದರೆಗೆ ಒಳಪಡುತ್ತಾರೆ. ಗರ್ಭಿಣಿಯರಿಗೆ ಕೆಟ್ಟ ಗಾಳಿಯ ಸೇವನೆಯಿಂದ ಹುಟ್ಟುವ ಮಗುಗೆ ಪರಿಣಾಮ ಬೀಳುತ್ತದೆ. ವೈದ್ಯರು ಹೇಳುವುದೇನೆಂದರೆ, AQI 150 ದಾಟಿದರೆ ಆರೋಗ್ಯವಂತ ಮನುಷ್ಯರು ತೊಂದರೆಗೆ ಒಳಪಡುತ್ತಾರೆ. ಬೆಳಗ್ಗೆ ಹಾಗೂ ಸಂಜೆ ಅನಾವಶ್ಯಕವಾಗಿ ಹೊರಗೆ ಹೋಗುವುದು ಕಡಿಮೆ ಮಾಡಬೇಕು. ಕೆಟ್ಟ ಗಾಳಿಯಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀಳುವುದಲ್ಲದೆ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಆರೋಗ್ಯವನ್ನು ಕಾಪಾಡಬೇಕಾಗಿರುವುದು ನಾವು ಸ್ವಚ್ಛತೆಯನ್ನು ಅರಿವು ಮಾಡಿಕೊಂಡು ಬೇರೆಯವರಿಗೂ ತಿಳಿಸಬೇಕು. ಜಾಗೃತೆಯಿಂದ ಇರಬೇಕು. ಬಂಧುಗಳೇ, ಕೆಟ್ಟ ಕಲುಷಿತ ಗಾಳಿಯಿಂದ ದೂರ ಇರಿ. ಆಗಾಗ ಬಿಸಿ ನೀರಿನಿಂದ ಕೈ ತೊಳೆದುಕೊಳ್ಳಬೇಕು. ಮೈ ತುಂಬ ಬಟ್ಟೆ ಧರಿಸಬೇಕು. ಹೊರಗೆ ಹೋದರೆ ಶುಚಿತ್ವದ ಕಡೆ ಗಮನ ಕೊಡಬೇಕು. ಬಂಧುಗಳೇ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.